ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸಾನ್ನಿಧ್ಯದಲ್ಲಿ ಬಂದಿರುವುದಕ್ಕಾಗಿ ಕರ್ತನು ನಮ್ಮೊಟ್ಟಿಗೆ ಮಾತನಾಡುತ್ತಿರುವ ವಚನವನ್ನು ನಾವು ಗಮನಿಸುವುದಾದರೆ, ಕೀರ್ತನೆ 16ನೇ ಅಧ್ಯಾಯದ 9ನೇ ವಚನದಲ್ಲಿ, ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು. ನಮ್ಮ ಜೀವಿತದಲ್ಲಿ ನಮ್ಮ ದಿನವನ್ನು ನಾವು ಕರ್ತನ ಸಾನ್ನಿಧ್ಯದಿಂದ ನಾವು ಪ್ರಾರಂಭಿಸುವುದರಿಂದ ನಮಗೆ ಸಿಗುವ ಆಶೀರ್ವಾದ ಏನೆಂದರೆ, ವಚನ ಹೀಗೆ ಹೇಳ್ತಾ ಇದೆ, ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುತ್ತದೆ. ಪ್ರಿಯ ದೈವಜನರೇ, ನಮ್ಮನ್ನು ಈ ಲೋಕದಲ್ಲಿ ಕುಂದಿಸುವಂಥ ಕಾರ್ಯಗಳು ಅನೇಕವಿದೆ, ಬಲಹೀನಗೊಳಿಸುವಂಥ ಕಾರ್ಯಗಳು ಅನೇಕವಿದೆ, ದುಃಖಗೊಳಿಸುವಂಥ ಕಾರ್ಯಗಳು ಅನೇಕವಿದೆ. ಆದರೆ ನಮ್ಮನ್ನು ಸಂತೋಷಪಡಿಸುವುದು, ನಮ್ಮನ್ನು ಸುರಕ್ಷಿತವಾಗಿ ಇರಿಸುವುದು, ನಮ್ಮನ್ನು ಸಂತೃಪ್ತಿಯಾಗಿ ನಮ್ಮ ಹೃದಯದಲ್ಲಿ ಯಾವಾಗಲೂ ಸಮಾಧಾನ ಸಂತೋಷಪಡಿಸುವ ಒಂದು ಕಾರ್ಯ ಯಾವುದೆಂದರೆ ಅದು ದೇವರ ಸಾನ್ನಿಧಾನ. ಪ್ರಿಯ ದೈವಜನರೇ, ಕೀರ್ತನೆಗಾರನು ಹೀಗೆ ಬರಿತಾ ಇದ್ದಾನೆ, ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಸಂತೋಷಗೊಳ್ಳುತ್ತದೆ, ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು. ಎಷ್ಟು ಆಶೀರ್ವಾದದ ವಚನ ನೋಡ್ರಿ. ನಮ್ಮ ಜೀವಿತದಲ್ಲಿ ನಾವು ದೇವರ ಸಾನ್ನಿಧ್ಯದಲ್ಲಿ ಬರುವಾಗಲೆಲ್ಲ ನಮಗುಂಟಾಗುವ ಈ 3 ಕಾರ್ಯ ಏನೆಂದರೆ, ನಮ್ಮ ಹೃದಯ ಮೊದಲು ಹರ್ಷಿಸುತ್ತದೆ, ನಮ್ಮ ಮನಸ್ಸು ಮೊದಲು ಸಂತೋಷಗೊಳ್ಳುತ್ತದೆ, ನಮ್ಮ ಈ ಶರೀರ ಸುರಕ್ಷಿತವಾಗಿ ಇರ್ತದೆ. ಹೊರಗಡೆ ಪ್ರಪಂಚದಲ್ಲಿ ನಾವು ನೋಡುವಾಗ ನಮ್ಮ ಹೃದಯಕ್ಕೆ ಅನೇಕ ಗಾಯಗಳು ಉಂಟು ಮಾಡುವ ಸಂಗತಿಗಳುಂಟು, ನಮ್ಮ ಮನಸ್ಸಿಗೆ ನೋವುಗಳು ಉಂಟು ಮಾಡುವ ಸಂಗತಿಗಳುಂಟು, ನಮ್ಮ ಶರೀರವನ್ನು ಕುಂದಿಸುವಂಥ, ಬಲಹೀನಗೊಳಿಸುವಂಥ ಅನೇಕ ಸಂಗತಿಗಳು ಉಂಟು. ಆದರೆ ಅಪ್ಪನ ಸಾನ್ನಿಧ್ಯದಲ್ಲಿ ಬಂದು ಪ್ರಾರ್ಥಿಸಿ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುವಾಗ ನಮ್ಮ ಹೃದಯ ಮೊದಲು ಹರ್ಷಗೊಳ್ಳುತ್ತದೆ, ನಮ್ಮ ಮನಸ್ಸು ಉಲ್ಲಾಸವಾಗಿ ಇರ್ತದೆ, ನಮ್ಮ ಜೀವಿತ ಸಂತೋಷಭರಿತವಾಗಿ ಇರ್ತದೆ, ನಮ್ಮ ಈ ಶರೀರ ಸುರಕ್ಷಿತವಾಗಿರ್ತದೆ. ಇವತ್ತೊಂದು ವೇಳೆ ಏನಾದರೂ ಕೂಡ ಹೃದಯದಲ್ಲಿ ದುಃಖಿಸ್ತಾ ಇದ್ದೀರಾ, ಮನಸ್ಸಿನಲ್ಲಿ ಕಣ್ಣೀರಿನಿಂದ ತುಂಬಲ್ಪಟ್ಟಿದ್ದೀರಾ, ಶರೀರದಲ್ಲಿ ನೀವು ಅನಾರೋಗ್ಯದಲ್ಲಿಯೂ ಬಲಹೀನತೆಯಲ್ಲಿ ತುಂಬಲ್ಪಟ್ಟಿದ್ದೀರಾ, ದೇವರ ಸಾನ್ನಿಧ್ಯಕ್ಕೆ ಬನ್ನಿರಿ. ಯಾಕಂದರೆ ಅಲ್ಲಿಯೇ ನಮ್ಮ ಆರೋಗ್ಯ, ಅಲ್ಲಿಯೇ ನಮ್ಮ ಸಂತೋಷ, ಅಲ್ಲಿಯೇ ನಮ್ಮ ನೆಮ್ಮದಿ ಇದೆ. ಪ್ರಿಯ ದೈವಜನರೇ, ಹಾಗಾಗಿ ಮುಂಜಾನೆ ವೇಳೆಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳನ್ನು ಆಶೀರ್ವದಿಸಿರಿ. ನಿನ್ನ ವಚನ ನಮ್ಮನ್ನು ಹೀಗೆ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು, ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನಸ್ಸು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿ ಇರುವುದು ಅನ್ನುವ ಪ್ರಕಾರ ಪ್ರಿಯ ಮಕ್ಕಳ ಜೀವಿತದಲ್ಲಿ ಅವರು ನಿನ್ನ ಸಾನ್ನಿಧ್ಯದಲ್ಲಿ ಬಂದು ಅವರ ದಿನವನ್ನು ಆರಂಭಿಸುವಾಗ ಅವರ ಹೃದಯ ಸಂತೋಷ ಪಡಲಿ ಕರ್ತನೆ, ಅವರ ಮನಸ್ಸು ಉಲ್ಲಾಸ ಪಡಲಿ ಕರ್ತನೆ, ಅವರ ಶರೀರದಲ್ಲಿ ಆರೋಗ್ಯ, ಸುಖ, ಸಮಾಧಾನವನ್ನು ಕೊಟ್ಟು ನಡೆಸಿರಿ. ಈ ದಿನ ಅವರಿಗೆ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರ ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to God Ministries, Bangalore. Phone 9008725814, 9008725815. God bless.